ಇಂಟ್ರೆಸ್ಟಿಂಗ್ ಇದೆ ಇದು. ಏನಾಗ್ಬಿಡುತ್ತೆ, ಲಿಂಗಾಯತರಿಗೂ ಒಕ್ಕಲಿಗರಿಗೂ ಟೆನ್ಷನ್ ಶುರುವಾಗಿದೆ. ಇದು ಇನ್ನು ಈಸಿ ಅಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವ್ರ ತಲೆ ಏನು ಕಡಿಮೆ ತಲೆ ಅಲ್ಲ, ಅದು ಅನೇಕ ಬಾರಿ ಬಜೆಟ್ ಮಂಡಿಸಿದಂಥ ತಲೆ. ಯಾವ ರೀತಿ ಈಗ ಇಲ್ಲಿ KPCC ಅಧ್ಯಕ್ಷ ಸ್ಥಾನ ನನಗೆ, ಆಮೇಲೆ ಮುಖ್ಯಮಂತ್ರಿ ನನಗೆ ಅಂತ ಅವರು ಆಟ ಆಡ್ತಾ ಇದ್ದಾರಲ್ಲ, ಆ ಎಲ್ಲ ಜುಟ್ಟು ಈಗ ಸಿದ್ದರಾಮಯ್ಯ ಹಿಡ್ಕೋತಾರೆ ನೋಡಿ. ಮುಂದಿನ ವಾರ ರಾಜಕೀಯದಲ್ಲಿ ಬಿರುಗಾಳಿ ಎದ್ದೇಳುವಂಥ ಸಾಧ್ಯತೆ ಇದೆ. ಜಾತಿ ಗಣತಿ ವರದಿ ರಾಜ್ಯದ ಮುಂದೆ ಬಯಲಾಗಲಿದೆ. ಮುಂದೆ ಬರುತ್ತೆ ಮುಂದಿನ ವಾರ. ವರದಿ ಹೊರ ಬೀಳ್ತಾ ಇದ್ದ ಹಾಗೆ ಶತ್ರುಗಳು ಮಿತ್ರರಾಗ್ತಾರೆ. ವರದಿ ಹೊರ ಬೀಳ್ತಾ ಇದ್ದ ಹಾಗೆ ಮಿತ್ರರು ಶತ್ರುಗಳಾಗ್ತಾರೆ. ಸಿದ್ದರಾಮಯ್ಯ ವಿರುದ್ಧ DK ಶಿವಕುಮಾರ್ ಸಿಟ್ಟಾಗ್ತಾರೆ. DK ಶಿವಕುಮಾರ್ ಸ್ವಾಮಿ ಜಂಟಿಯಾಗಿ ಹೋರಾಡ್ತಾರೆ. ಛಲವಾದಿ ನಾರಾಯಣ ಸ್ವಾಮಿ ಒಪ್ತಾರೆ, BSY ಖಂಡಿಸ್ತಾರೆ. ಯಾಕೆಂದರೆ ಛಲವಾದಿ ನಾರಾಯಣ ಸ್ವಾಮಿಗೆ ಬೇಕು, BSY ಅವರಿಗೆ ಬೇಡ. ಇವರು ದಲಿತ, ಅವ್ರು ಲಿಂಗಾಯತ. ಸತೀಶ್ ಜಾರಕಿಹೊಳಿ ಜೈ ಅಂತಾರೆ ಕಾಂಗ್ರೆಸ್ ಪಕ್ಷದಲ್ಲೇ. ಹೆಬ್ಬಾಳ್ಕರ್ ವಿರೋಧಿಸ್ತಾರೆ, ಯಾಕಂದರೆ ಅವರು ಲಿಂಗಾಯತರು. ಯತ್ನಾಳ್ ಮತ್ತು ವಿಜೇಂದ್ರ ಒಂದಾಗಿ ಪ್ರತಿಭಟಿಸ್ತಾರೆ, ಶತ್ರುಗಳು ಮಿತ್ರರಾಗ್ತಾರೆ. ಮಹಾದೇವಪ್ಪ ಒಪ್ತಾರೆ, ದಲಿತ್. MB ಪಾಟೀಲ್ ಸಿಡಿದೇಳ್ತಾರೆ, ಲಿಂಗಾಯತ್. ಜಮೀರ್ ವರದಿ ಪರ ಇರ್ತಾರೆ, ಮುಸ್ಲಿಂ. ಗುಂಡ್ರಾ ವಿರುದ್ಧ ಇರ್ತಾರೆ, ಬ್ರಾಹ್ಮಣ. ಜಾತಿ ಗಣತಿ ಬಗ್ಗೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಶಾಸಕರ ವಿರೋಧ ಉಂಟಾಗುತ್ತೆ. ಯಾರು? ಒಕ್ಕಲಿಗ, ಲಿಂಗಾಯತ ಮತ್ತು ಬ್ರಾಹ್ಮಣ ಶಾಸಕರ ವಿರೋಧ ಅಥವಾ ನಾಯಕರುಗಳ ವಿರೋಧ. ಕುರುಬ, ದಲಿತ, ಹಿಂದುಳಿದ, ಮುಸ್ಲಿಮರು ಜೈ ಅಂತಾರೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಎಷ್ಟು ಕೋಟಿ ಜನಸಂಖ್ಯೆ ಕರ್ನಾಟಕದ್ದು? 6 ಕೋಟಿ. ಪವರ್ಫುಲ್ ಜಾತಿ ಯಾವುದು? ಸಾಧಾರಣವಾಗಿ ನಮ್ಗೆ ಗೊತ್ತಿರೋ ಪ್ರಕಾರ ದಲಿತರು ಜಾಸ್ತಿ ಇದ್ದಾರೆ, ಬಟ್ ಅವ್ರು ಪವರ್ಫುಲ್ ಆಗಿಲ್ವೇ? ಸಂಘಟನೆ ಆಗಬೇಕಲ್ಲ. ಲಿಂಗಾಯತರು ಸಂಘಟನೆ ಆಗಿಬಿಟ್ಟಿದ್ದಾರೆ. ಆ ಪಾರ್ಟಿ ಇರಲಿ, ಈ ಪಾರ್ಟಿ ಇರಲಿ, ಶಾಮನೂರು ಶಿವಶಂಕರಪ್ಪ ಕರೆದ್ರೆ ಎಲ್ಲರೂ ಬರ್ತಾರೆ, ಯಡಿಯೂರಪ್ಪನವರು ಬರ್ತಾರೆ, ಕೈ ಕಟ್ಟಿ ನಿಲ್ತಾರೆ ಬೇಕಿದ್ರೆ. ಅದು. ಇನ್ನು ಒಕ್ಕಲಿಗರು ಅಷ್ಟೇ. ಒಕ್ಕಲಿಗ ನಾಯಕರು ಕರೆದ ತಕ್ಷಣ ದೇವೇಗೌಡರು ಕರೆದ್ರೆ ಕಾಂಗ್ರೆಸ್ಸಲ್ಲಿದ್ದವರು ಬರ್ತಾರೆ, DKನೂ ಬರ್ತಾರೆ. ಒಕ್ಕಲಿಗರು ಆಮೇಲೆ ಪಾರ್ಟಿ. ಕುರುಬರದು ಈಗ ಹೆಂಗಾಗಿದೆ ಅಂತಂದರೆ, ಓಕೆ, ಒಂದು ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಓಕೆ, ದಲಿತರು ಇದ್ದಾರೆ. ದಲಿತರು 1,08,00,000. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ 48 ಲಕ್ಷ ಈಗ ವರದಿ ಪ್ರಕಾರ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಪ್ರಬಲ ಜಾತಿ ಲಿಂಗಾಯತ, ಪ್ರಬಲ ಜಾತಿ ಒಕ್ಕಲಿಗ. ಸೋರಿಕೆ ವರದಿ ಪ್ರಕಾರ 65 ಲಕ್ಷ ಪ್ಲಸ್ 60 ಲಕ್ಷ ಪ್ಲಸ್ ಬ್ರಾಹ್ಮಣ ಒಂದು 15 ಲಕ್ಷ. ಎಷ್ಟಾಯಿತು? 1.5 ಕೋಟಿ. ಜನಸಂಖ್ಯೆ ಎಷ್ಟಿರೋದು? 6 ಕೋಟಿ. ಉಳಿದ 4.25 ಕೋಟಿ ಯಾರು? ದಲಿತ, SC ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅವರು 1.5 ಕೋಟಿ. 70 ಲಕ್ಷ ಮುಸ್ಲಿಂ, 2.25 ಕೋಟಿ. 40 ಲಕ್ಷ ಕುರುಬ, ಹತ್ರ 2.25 ಕೋಟಿ. ಆಮೇಲೆ ಕಂಬಾರ, ಅದು ಇದು ಹಿಂದುಳಿದ ಎಲ್ಲ ಸೇರಿ 4.25 ಕೋಟಿ. ಈಗ 4.25 ಕೋಟಿಗೆ ಲಾಭ ಒಳ್ಳೆಯದಾ, 1.5 ಕೋಟಿಗೆ ಲಾಭ ಒಳ್ಳೆಯದಾ? ಇದರ ಪ್ರಕಾರ 1.5 ಕೋಟಿಗೆ ಲಾಭ ಕಡಿಮೆ ಬರುತ್ತೆ, 4.25 ಕೋಟಿಗೆ ಜಾಸ್ತಿ ಬರುತ್ತೆ. ಆ 4.25 ಕೋಟಿಯಲ್ಲಿ ಮತ್ತೊಮ್ಮೆ ಗಮನವಿಟ್ಟು ಕೇಳಿ, ಅತಿ ಹಿಂದುಳಿದ ವರ್ಗ ಅಂಥೇಳಿ ಒಂದು ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಇದು ಜಾತಿ ಗಣತಿ ಹೌದು, ಬಟ್ ಜಾತಿ ಗಣತಿ ಅಲ್ಲ. ಏನ್ರಿ ಮಾತಾಡ್ತೀರಿ? ಜಾತಿ ಗಣತಿ ಹೌದು, ಆದರೆ ಜಾತಿ ಗಣತಿ ಅಲ್ಲ. ಏನು ಜಾತಿ ಹಂಗಂದ್ರೇನು? ಜಾತಿ ಗಣತಿ ಮಾಡೋದು ಕೇಂದ್ರ ಸರ್ಕಾರ ಮಾತ್ರ, ರಾಜ್ಯ ಸರ್ಕಾರಕ್ಕೆ ಮಾಡೋಕ್ಕೆ ಬರಲ್ಲ. ಮತ್ತು ಇವರೇನು ಮಾಡಿದ್ದು? ಇವರು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ. ಸಾಮಾಜಿಕವಾಗಿ ನಿನ್ನ ಸ್ಥಿತಿಗತಿ ಎಲ್ಲಿದೆಯಪ್ಪ? ಮನೆ ಇದೆಯಾ, ಮಠ ಇದೆಯಾ, ಮತ್ತೊಂದು ಇದೆಯಾ, ಏನಿದೆ ನಿನಗೆ, ಮರ್ಯಾದೆ ಏನಿದೆ? ಸಾಮಾಜಿಕ, ಶೈಕ್ಷಣಿಕ. ಈಗ 100 ಜನ ಹಿಂದುಳಿದ ವರ್ಗದವರು ಬಂದಿದ್ದಾರೆ, ಎಲ್ಲ ಸೇರಿ ದಲಿತ ಎಲ್ಲ ಸೇರಿದ್ದಾರೆ. ಆ 100 ಜನರಲ್ಲಿ IAS ಎಷ್ಟಿದ್ದಾನೆ, IPS ಎಷ್ಟಿದ್ದಾನೆ, ಡಿಗ್ರಿ ಮಾಡಿದವ ಎಷ್ಟಿದ್ದಾನೆ, PhD ಮಾಡಿದವ ಎಷ್ಟಿದ್ದಾನೆ, 10ನೇ ಕ್ಲಾಸ್ ಮಾಡಿದವ ಎಷ್ಟಿದ್ದಾನೆ, 7ನೇ ಕ್ಲಾಸ್ ಮಾಡಿದವ ಎಷ್ಟಿದ್ದಾನೆ, ಶಾಲೆಗೆ ಹೋಗೋದವ ಎಷ್ಟಿದ್ದಾನೆ? ಇದು. ಆಮೇಲೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ನಾನು ಹೇಳಿದೆ. ಇದು ಆರ್ಥಿಕ ಅಂದರೆ ಇದರಲ್ಲಿ ಕೋಟ್ಯಾಂತರ ಆಸ್ತಿ ಇರೋನು ಎಷ್ಟಿದ್ದಾನೆ, ಮನೆ ಇರೋನು ಎಷ್ಟಿದ್ದಾನೆ, ಹೊಲ ಇರೋನು ಎಷ್ಟಿದ್ದಾನೆ, ಖಾಲಿ ಮನೆ ಇದ್ದವನು ಎಷ್ಟಿದ್ದಾನೆ, ರೋಡ್ ಸೈಡಲ್ಲಿ ಮಲಗೋ ಎಷ್ಟಿದ್ದಾನೆ, ಒಂದೊತ್ತು ಊಟಕ್ಕೆ ಗತಿರೋದು ಎಷ್ಟಿದ್ದಾನೆ, ಸಖತ್ತಾಗಿ ತಿನ್ನೋನು ಎಷ್ಟಿದ್ದಾನೆ? ಇಂಟ್ರೆಸ್ಟಿಂಗ್ ಇದೆ ಇದು. ಏನಾಗ್ಬಿಡುತ್ತೆ, ಲಿಂಗಾಯತರಿಗೂ ಒಕ್ಕಲಿಗರಿಗೂ ಟೆನ್ಷನ್ ಶುರುವಾಗಿದೆ. ಇದು ಇನ್ನು ಈಸಿ ಅಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವ್ರ ತಲೆ ಏನು ಕಡಿಮೆ ತಲೆ ಅಲ್ಲ,
ಅದು ಅನೇಕ ಬಾರಿ ಬಜೆಟ್ ಮಂಡಿಸಿದಂಥ ತಲೆ ಯಾವ ರೀತಿ ಈಗ ಇಲ್ಲಿ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ನನಗೆ, ಆಮೇಲೆ ಮುಖ್ಯಮಂತ್ರಿ ನನಗೆ ಅಂತ ಅವರು ಆಟ ಆಡ್ತಾ ಇದ್ದಾರಲ್ಲ, ಆ ಎಲ್ಲ ಜುಟ್ಟು ಈಗ ಸಿದ್ದರಾಮಯ್ಯ ಹಿಡ್ಕೋತಾರೆ ನೋಡಿ. ಮುಂದಿನ ವಾರ ರಾಜಕೀಯದಲ್ಲಿ ಬಿರುಗಾಳಿ ಎದ್ದೇಳುವಂಥ ಸಾಧ್ಯತೆ ಇದೆ. ಜಾತಿ ಗಣತಿ ವರದಿ ರಾಜ್ಯದ ಮುಂದೆ ಬಯಲಾಗಲಿದೆ. ಮುಂದೆ ಬರುತ್ತೆ ಮುಂದಿನ ವಾರ. ವರದಿ ಹೊರ ಬೀಳ್ತಾ ಇದ್ದ ಹಾಗೆ ಶತ್ರುಗಳು ಮಿತ್ರರಾಗ್ತಾರೆ. ವರದಿ ಹೊರ ಬೀಳ್ತಾ ಇದ್ದ ಹಾಗೆ ಮಿತ್ರರು ಶತ್ರುಗಳಾಗ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ಸಿಟ್ಟಾಗ್ತಾರೆ. ಡಿ ಕೆ ಶಿವಕುಮಾರ್ ಸ್ವಾಮಿ ಜಂಟಿಯಾಗಿ ಹೋರಾಡ್ತಾರೆ. ಛಲವಾದಿ ನಾರಾಯಣ ಸ್ವಾಮಿ ಒಪ್ತಾರೆ, ಬಿ ಎಸ್ ವೈ ಖಂಡಿಸ್ತಾರೆ. ಯಾಕಂದರೆ ಛಲವಾದಿ ನಾರಾಯಣ ಸ್ವಾಮಿಗೆ ಬೇಕು, ಬಿ ಎಸ್ ವೈ ಅವರಿಗೆ ಬೇಡ. ಇವರು ದಲಿತ, ಅವ್ರು ಲಿಂಗಾಯತ. ಸತೀಶ್ ಜಾರಕಿಹೊಳಿ ಜೈ ಅಂತಾರೆ ಕಾಂಗ್ರೆಸ್ ಪಕ್ಷದಲ್ಲೇ. ಹೆಬ್ಬಾಳ್ಕರ್ ವಿರೋಧಿಸ್ತಾರೆ, ಯಾಕಂದರೆ ಅವರು ಲಿಂಗಾಯತರು. ಯತ್ನಾಳ್ ಮತ್ತು ವಿಜೇಂದ್ರ ಒಂದಾಗಿ ಪ್ರತಿಭಟಿಸ್ತಾರೆ, ಶತ್ರುಗಳು ಮಿತ್ರರಾಗ್ತಾರೆ. ಮಹಾದೇವಪ್ಪ ಒಪ್ತಾರೆ, ದಲಿತ್. ಎಂ ಬಿ ಪಾಟೀಲ್ ಸಿಡಿದೇಳ್ತಾರೆ, ಲಿಂಗಾಯತ್. ಜಮೀರ್ ವರದಿ ಪರ ಇರ್ತಾರೆ, ಮುಸ್ಲಿಂ. ಗುಂಡ್ರಾವ್ ವಿರುದ್ಧ ಇರ್ತಾರೆ, ಬ್ರಾಹ್ಮಣ. ಜಾತಿ ಗಣತಿ ಬಗ್ಗೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಶಾಸಕರ ವಿರೋಧ ಉಂಟಾಗುತ್ತೆ. ಯಾರು? ಒಕ್ಕಲಿಗ, ಲಿಂಗಾಯತ ಮತ್ತು ಬ್ರಾಹ್ಮಣ ಶಾಸಕರ ವಿರೋಧ ಅಥವಾ ನಾಯಕರುಗಳ ವಿರೋಧ. ಕುರುಬ, ದಲಿತ, ಹಿಂದುಳಿದ, ಮುಸ್ಲಿಮರು ಜೈ ಅಂತಾರೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಎಷ್ಟು ಕೋಟಿ ಜನಸಂಖ್ಯೆ ಕರ್ನಾಟಕದ್ದು? 6 ಕೋಟಿ. ಪವರ್ಫುಲ್ ಜಾತಿ ಯಾವುದು? ಸಾಧಾರಣವಾಗಿ ನಮ್ಗೆ ಗೊತ್ತಿರೋ ಪ್ರಕಾರ ದಲಿತರು ಜಾಸ್ತಿ ಇದ್ದಾರೆ, ಬಟ್ ಅವ್ರು ಪವರ್ಫುಲ್ ಆಗಿಲ್ವೇ? ಸಂಘಟನೆ ಆಗಬೇಕಲ್ಲ. ಲಿಂಗಾಯತರು ಸಂಘಟನೆ ಆಗಿಬಿಟ್ಟಿದ್ದಾರೆ. ಆ ಪಾರ್ಟಿ ಇರಲಿ, ಈ ಪಾರ್ಟಿ ಇರಲಿ, ಶಾಮನೂರು ಶಿವಶಂಕರಪ್ಪ ಕರೆದ್ರೆ ಎಲ್ಲರೂ ಬರ್ತಾರೆ, ಯಡಿಯೂರಪ್ಪನವರು ಬರ್ತಾರೆ, ಕೈ ಕಟ್ಟಿ ನಿಲ್ತಾರೆ ಬೇಕಿದ್ರೆ. ಅದು. ಇನ್ನು ಒಕ್ಕಲಿಗರು ಅಷ್ಟೇ. ಒಕ್ಕಲಿಗ ನಾಯಕರು ಕರೆದ ತಕ್ಷಣ ದೇವೇಗೌಡರು ಕರೆದ್ರೆ ಕಾಂಗ್ರೆಸ್ಸಲ್ಲಿದ್ದವರು ಬರ್ತಾರೆ, ಡಿ ಕೆನೂ ಬರ್ತಾರೆ. ಒಕ್ಕಲಿಗರು ಆಮೇಲೆ ಪಾರ್ಟಿ. ಕುರುಬರದು ಈಗ ಹೆಂಗಾಗಿದೆ ಅಂತಂದರೆ, ಓಕೆ, ಒಂದು ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಓಕೆ, ದಲಿತರು ಇದ್ದಾರೆ. ದಲಿತರು 1,08,00,000. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ 48 ಲಕ್ಷ ಈಗ ವರದಿ ಪ್ರಕಾರ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಪ್ರಬಲ ಜಾತಿ ಲಿಂಗಾಯತ, ಪ್ರಬಲ ಜಾತಿ ಒಕ್ಕಲಿಗ. ಸೋರಿಕೆ ವರದಿ ಪ್ರಕಾರ 65 ಲಕ್ಷ ಪ್ಲಸ್ 60 ಲಕ್ಷ ಪ್ಲಸ್ ಬ್ರಾಹ್ಮಣ ಒಂದು 15 ಲಕ್ಷ. ಎಷ್ಟಾಯಿತು? 1.5 ಕೋಟಿ. ಜನಸಂಖ್ಯೆ ಎಷ್ಟಿರೋದು? 6 ಕೋಟಿ. ಉಳಿದ 4.25 ಕೋಟಿ ಯಾರು? ದಲಿತ, SC ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅವರು 1.5 ಕೋಟಿ. 70 ಲಕ್ಷ ಮುಸ್ಲಿಂ, 2.25 ಕೋಟಿ. 40 ಲಕ್ಷ ಕುರುಬ, ಹತ್ರ 2.25 ಕೋಟಿ. ಆಮೇಲೆ ಕಂಬಾರ, ಅದು ಇದು ಹಿಂದುಳಿದ ಎಲ್ಲ ಸೇರಿ 4.25 ಕೋಟಿ. ಈಗ 4.25 ಕೋಟಿಗೆ ಲಾಭ ಒಳ್ಳೆಯದಾ, 1.5 ಕೋಟಿಗೆ ಲಾಭ ಒಳ್ಳೆಯದಾ? ಇದರ ಪ್ರಕಾರ 1.5 ಕೋಟಿ ಗೆ ಲಾಭ ಕಡಿಮೆ ಬರುತ್ತೆ, 4.25 ಕೋಟಿಗೆ ಜಾಸ್ತಿ ಬರುತ್ತೆ. ಆ 4.25 ಕೋಟಿಯಲ್ಲಿ ಮತ್ತೊಮ್ಮೆ ಗಮನವಿಟ್ಟು ಕೇಳಿ, ಅತಿ ಹಿಂದುಳಿದ ವರ್ಗ ಅಂಥೇಳಿ ಒಂದು ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಇದು ಜಾತಿ ಗಣತಿ ಹೌದು, ಬಟ್ ಜಾತಿ ಗಣತಿ ಅಲ್ಲ. ಏನ್ರಿ ಮಾತಾಡ್ತೀರಿ? ಜಾತಿ ಗಣತಿ ಹೌದು, ಆದರೆ ಜಾತಿ ಗಣತಿ ಅಲ್ಲ. ಏನು ಜಾತಿ ಹಂಗಂದ್ರೆ ಏನು? ಜಾತಿ ಗಣತಿ ಮಾಡೋದು ಕೇಂದ್ರ ಸರ್ಕಾರ ಮಾತ್ರ, ರಾಜ್ಯ ಸರ್ಕಾರಕ್ಕೆ ಮಾಡೋಕ್ಕೆ ಬರಲ್ಲ. ಮತ್ತು ಇವರೇನು ಮಾಡಿದ್ದು? ಇವರು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ. ಸಾಮಾಜಿಕವಾಗಿ ನಿನ್ನ ಸ್ಥಿತಿಗತಿ ಎಲ್ಲಿದೆಯಪ್ಪ? ಮನೆ ಇದೆಯಾ, ಮಠ ಇದೆಯಾ, ಮತ್ತೊಂದಿದೆಯಾ, ಏನಿದೆ ನಿನಗೆ, ಮರ್ಯಾದೆ ಏನಿದೆ? ಸಾಮಾಜಿಕ, ಶೈಕ್ಷಣಿಕ. ಈಗ 100 ಜನ ಹಿಂದುಳಿದ ವರ್ಗದವರು ಬಂದಿದ್ದಾರೆ, ಎಲ್ಲ ಸೇರಿ ದಲಿತ ಎಲ್ಲ ಸೇರಿದ್ದಾರೆ. ಆ 100 ಜನರಲ್ಲಿ IAS ಎಷ್ಟಿದ್ದಾನೆ, IPS ಎಷ್ಟಿದ್ದಾನೆ, ಡಿಗ್ರಿ ಮಾಡಿದವ ಎಷ್ಟಿದ್ದಾನೆ, PhD ಮಾಡಿದವ ಎಷ್ಟಿದ್ದಾನೆ, 10ನೇ ಕ್ಲಾಸ್ ಮಾಡಿದವ ಎಷ್ಟಿದ್ದಾನೆ?